ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಪಿ ಎಸ್ ಐ ಅಡ್ಡ ಯೂಟ್ಯೂಬ್ ಚಾನಲ್. ಸೊ ತರಗತಿಗಳು ತುಂಬ ಡಿಲೇ ಆಗ್ತಾ ಇದ್ದಾವೆ. ಸೊ ನನಗೆ ಪರ್ಸ್ನಲಾಗಿ ಹೆಲ್ತ್ ಇಶ್ಯೂ ಇರೋದ್ರಿಂದ ಸೊ ಅದಕ್ಕೆ ಕ್ಲಾಸನ್ನು ಅಂದರೆ ನಾನು ಒಬ್ಬನೇ ವರ್ಕ್ ಮಾಡ್ತಾ ಇರೋದು. ಅಂದರೆ ಸ್ಲೈಡ್ ಎಲ್ಲ ನಾನು ಮಾಡಬೇಕು, ಮತ್ತಪ್ಪ ಅಂತಂದ್ರೆ ಟೈಪಿಂಗು, ಮತ್ತಂದ್ರೆ ಓವರ್ಆಲ್ ಒಂದು ವಿಡಿಯೋ ಸ್ಟಾರ್ಟಿಂಗ್ ಹಿಡಿದು ಎಂಡಿಂಗ್ವರೆಗೂ ನಾನು ವರ್ಕ್ ಮಾಡಬೇಕು ಒಬ್ಬನೇ. ಸೊ ಅದ್ರ ಕಾಲಾಗ ಒಂಚೂರು ಡಿಲೇ ಆಗ್ತಾಯಿದೆ. ಸೊ ತಮ್ಮಲ್ಲಿ ಕ್ಷಮೆ ಕೇಳ್ತೇನೆ ಡಿಲೇ ಆಗೋದಕ್ಕೆ. ಇನ್ನು ಮೇಲಿಂದ ಪ್ರತಿದಿನ ವಿಡಿಯೋ ಬರ್ತಾ ಇರುತ್ತೆ, ಒಳ್ಳೆ ಕ್ವಾಲಿಟಿ ವಿಡಿಯೋ ಬರ್ತಾ ಇರುತ್ತೆ. ಸೊ ಬನ್ನಿ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ತರಗತಿ ಏನಪ್ಪ ಅಂತಂದ್ರೆ ಆಧುನಿಕ ಭಾರತದ ಇತಿಹಾಸ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಇನ್ನು ಇದಾದ ತಕ್ಷಣ ಆಧುನಿಕ ಭಾರತದ ವಿಡಿಯೋಗಳೇ ಬರ್ತವೆ. ಇನ್ನು ಏನಿಲ್ಲಪ್ಪ ಅಂತಂದ್ರೆ ಒಂದು 10ರಿಂದ 15 ಪಾರ್ಟ್ಸ್ ಆಗುತ್ತೆ. 10ರಿಂದ 15 ಭಾಗ ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಕಂಟಿನ್ಯೂಸ್ ಆಗಿ. ಸೊ ಇದು ಪಾರ್ಟ್ 1 ವಿಡಿಯೋ ಅಂತ ಹೇಳ್ಬೋದು. ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇದು ಪಾರ್ಟ್ 1 ವಿಡಿಯೋ ಅಂತ ಹೇಳ್ಬೋದು. ಪಾರ್ಟ್ 1 ವಿಡಿಯೋ ತಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಯಾಕಪ್ಪ ಅಂತಂದ್ರೆ ಸ್ಲೈಡ್ ಮಾಡಿ ಹಾಕೋಷ್ಟು ಟೈಮ್ ಇಲ್ಲ, ಯಾಕಂದರೆ ಒಬ್ಬನೇ ಇರ್ತೀನಿ. ಅದಕ್ಕೆ ಇನ್ನೊಂದು ರೀಸನ್ ಹೇಳಿದ್ನಲ್ಲ ಆವಾಗಲೇ, ಹೆಲ್ತ್ ಇಶ್ಯೂ ಇದೆ ಅಂತ. ಸೊ ಬನ್ನಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬರೋದಾದರೆ, ಈ ಆಧುನಿಕ ಭಾರತ ಇತಿಹಾಸವು ಅದಕ್ಕಿಂತ ಮುಂಚೆ ಇತಿಹಾಸ ಹೋಗೋಕ್ಕಿಂತ ಮುಂಚೆ ಇತಿಹಾಸದಲ್ಲಿ ಅಷ್ಟು 3 ಪ್ರಕಾರಗಳು ಇದ್ದಾವೆ. ಅದರಲ್ಲಿ ಭಾರತ ಇತಿಹಾಸದಲ್ಲಿ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ ಹಾಗೂ ಆಧುನಿಕ ಭಾರತ ಇತಿಹಾಸ ಎಂಬ ಮೂರು ರೀತಿಯಾಗಿ ವರ್ಗೀಕರಿಸಲಾಗಿದೆ. ಸೊ ನಾವು ಮೊದಲು ಅಂತಂದರೆ ಆಧುನಿಕ ಇತಿಹಾಸ ನೋಡ್ತಾ ಹೋಗೋಣ. ಈ ಆಧುನಿಕ ಇತಿಹಾಸ ಕಂಪ್ಲೀಟ್ ಆದಮೇಲೆ ಮಧ್ಯ ಇತಿಹಾಸ ಕಂಪ್ಲೀಟ್ ಆದಮೇಲೆ ಪ್ರಾಚೀನ ಇತಿಹಾಸ. ಅಂದರೆ ನಾವು ರಿವರ್ಸಾಗಿ ನೋಡ್ಕೊತ ಹೋಗೋಣ, ಒಂಚೂರು ಡಿಫ್ರೆನ್ಸ್ ಇರಬೇಕು. ಸೊ ಅದಕ್ಕೆ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ, ತುಂಬ ಸಮಯ ಆಗ್ತಾಯಿದೆ. ಯುರೋಪಿಯನ್ನರ ಪೋರ್ಚುಗೀಸರು ಕ್ರಿಸ್ತಶಕ 1498ರಿಂದ 1961ರವರೆಗೆ ಇವರು ಭಾರತದಲ್ಲಿ ಆಡಳಿತವನ್ನು ನಡೆಸ್ತಾರೆ. ಯಾರು? ಪೋರ್ಚುಗೀಸರು ಅಂತ ಹೇಳ್ಬೋದು. 1498ರಿಂದ 1961. ಯುರೋಪಿಯನ್ನರ ಆಗಮನ. ಪೋರ್ಚುಗೀಸರು ಕ್ರಿಸ್ತಶಕ 1498ರಿಂದ 1961. ಇವರು ಭಾರತಕ್ಕೆ ಬಂದ ಪ್ರಥಮವಾಗಿ ಬಂದವರೇ ಪೋರ್ಚುಗೀಸರು. ಅದೇ ರೀತಿಯಾಗಿ ಭಾರತದಿಂದ ಕೊನೆಯ ಬಾರಿಗೆ ಹೋದವರು ಕೂಡ ಪೋರ್ಚುಗೀಸರೇ ಅಂತ ಹೇಳ್ಬೋದು. 1961ರವರೆಗೆ. ಕ್ರಿಸ್ತಶಕ 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಳ್ತಾರೆ. ಕಾನ್ಸ್ಟಾಂಟಿನೋಪಲ್ ಎಂಬ ನಗರವನ್ನು ವಶಪಡಿಸಿಕೊಳ್ತಾರೆ. ಕಾನ್ಸ್ಟಾಂಟಿನೋಪಲ್ ಇದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಪ್ರಸ್ತುತ ಇದು ಇಸ್ತಾಂಬುಲ್ನ ಪೋರ್ಚುಗಲ್ ಅರಸ ಹೆನ್ರಿ ದಿ ನ್ಯಾವಿಗೇಟರ್ ಎಂದು ಕರೆಯುತ್ತಾರೆ. ಪೋರ್ಚುಗಲ್ನ ಅರಸ ಹೆನ್ರಿ ದಿ ನ್ಯಾವಿಗೇಟರ್ ಎಂದು ಕರೆಯುತ್ತಾರೆ. ಪೋರ್ಚುಗಲ್ನ ಅರಸ 2ನೇ ಜಾನ್ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಬಾರ್ತೊಲೊಮಿಯೊ ಡಯಾಸ್ನನ್ನು ನೇಮಿಸಿ. ಬಾರ್ತೊಲೊಮಿಯೊ ಡಯಾಸ್ ಆಫ್ರಿಕಾ ದಕ್ಷಿಣ ತುದಿ ಕೇಪ್ ಆಫ್ ಗುಡ್ ಹೋಪ್ ಅನ್ನು ತಲುಪಿದನು. ಪೋರ್ಚುಗಲ್ನ ಅರಸ ಎಮ್ಯಾನ್ಯುಯಲ್ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ವಾಸ್ಕೋ ಡಿ ಗಾಮನನ್ನು ನೇಮಿಸಿದನು ಅಂತ ಹೇಳ್ಬೋದು. ಭಾರತಕ್ಕೆ ಈ ಜಲಮಾರ್ಗವನ್ನು ಕಂಡುಹಿಡಿಯಲು ವಾಸ್ಕೋ ಡಿ ಗಾಮನನ್ನು ನೇಮಿಸಿದನು ಅಂತ ಹೇಳ್ತಾ ಬರ್ಬೋದು. ನೆಕ್ಸ್ಟ್ ಬರೋದಾದರೆ 1498 ಮೇ 17ರಂದು ವಾಸ್ಕೋ ಡಿ ಗಾಮ ಕೇರಳದ ಕಲ್ಲಿಕೋಟೆಯನ್ನು ತಲುಪಿದನು ಅಂತ ಹೇಳ್ಬೋದು. ಕೇರಳದ ಕಲ್ಲಿಕೋಟೆಯನ್ನು ತಲುಪ್ತಾನೆ. ಇದು ಕಪಾಡ ಎಂಬ ಪ್ರಸ್ತುತ ಜಿಲ್ಲೆಯಾಗಿರುತ್ತದೆ. ಒಂದು ಸಿಟಿ ಆಗಿರ್ತದೆ ಅಂತ ಹೇಳ್ಬೋದು ಪ್ರಸ್ತುತ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಭೇಟಿ ನೀಡಿದಾಗ ಕೇರಳದಲ್ಲಿ ಜಾಮೋರಿಯನ್ ಅರಸರ ಆಳ್ವಿಕೆ ಇತ್ತು ಅಂತ ಹೇಳ್ಬೋದು. ಜಾಮೋರಿಯನ್ ಅರಸರ ಆಳ್ವಿಕೆ ನಡೀತಾ ಇತ್ತು. ಭಾರತದಲ್ಲಿ ಪೋರ್ಚುಗೀಸರ ಪ್ರಥಮ ಗವರ್ನರ್ ಯಾರಪ್ಪ ಅಂತಂದ್ರೆ ಫ್ರಾನ್ಸಿಸ್ ಡಿ ಅಲ್ಮೇರಾ ಅಂತ ಹೇಳ್ಬೋದು. ಭಾರತದಲ್ಲಿ ಪೋರ್ಚುಗೀಸರ ಪ್ರಥಮ ಗವರ್ನರ್ ಯಾರಪ್ಪ ಅಂತಂದ್ರೆ ಫ್ರಾನ್ಸಿಸ್ ಡಿ ಅಲೈಡಾ ಅಂತ ಹೇಳ್ಬೋದು. ಫ್ರಾನ್ಸಿಸ್ ಡಿ ಅಲೈಡಾನ ನೀತಿಯನ್ನು ಬ್ಲೂ ವಾಟರ್ ನೀತಿ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಪೋರ್ಚುಗೀಸರ ಪ್ರಸಿದ್ಧ ಗವರ್ನರ್ ಅಲ್ಫಾಂಡೋ ಡಿ ಅಲ್ಬುಕರ್ಕ್ 1509ರಿಂದ 1515ರವರೆಗೆ ಆಡಳಿತ ನಡೆಸ್ತಾರೆ.
ಅಲ್ಬುಕರ್ಕ್ ಕ್ರಿಸ್ತಶಕ 1510ರಲ್ಲಿ ಬಿಜಾಪುರದ ಆದಿಲ್ ಶಾಹಿಯ ವಶದಲ್ಲಿದ್ದ ಗೋವಾ ನಗರವನ್ನು ವಶಪಡಿಸಿಕೊಳ್ತಾನೆ. ನಂತರ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯ ಸ್ಥಾಪಕನೆಂದು ಅಲ್ಬುಕರ್ಕನ್ನು ಕರೆಯುತ್ತಾರೆ. ಅಲ್ಬುಕರ್ಕ್ನ ನಂತರ ಬಂದ ಪೋರ್ಚುಗೀಸರ ಅಧಿಕಾರಿಗಳು ಯಾರ್ಯಾರಪ್ಪ ಅಂತಂದ್ರೆ ಯಾರೂ ಸಮರ್ಥನಾಗಿ ಆಡಳಿತವನ್ನು ನಡೆಸಲಿಲ್ಲ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಾರತ ಇತಿಹಾಸದಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವ್ಯಾವಪ್ಪ ಅಂತಂದ್ರೆ ನೋಡ್ತಾ ಬಂದರೆ ಗೋವಾ ಆಗಿದೆ ಅಂತ ಹೇಳ್ಬೋದು. ನಂತರ ಭಾರತದಲ್ಲಿ ಪೋರ್ಚುಗೀಸರ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ಯಾವಾಗಿದ್ವಪ್ಪ ಅಂತಂದ್ರೆ ಗೋವಾ, ದಿಯು, ಡಮನ್, ಸಾಲೆಟ್, ವೆಲೆನ್ ಮುಂತಾದವುಗಳು ಭಾರತದ ಪೋರ್ಚುಗೀಸರ ವ್ಯಾಪಾರ ಕೇಂದ್ರಗಳಾಗಿದ್ದವು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪೋರ್ಚುಗೀಸರು 1961ರಲ್ಲಿ ಗೋವಾವನ್ನು ಬಿಟ್ಟು ಹೋದರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಡಚ್ಚರು ಅಂತ ಹೇಳ್ಬೋದು. ಫಸ್ಟ್ ಒನ್ ಪೋರ್ಚುಗೀಸರು, ಸೆಕೆಂಡ್ ಒನ್ ಡಚ್ಚರು, ಥರ್ಡ್ ಒನ್ ಇಂಗ್ಲೀಷಿಯನರು, ಫೋರ್ತ್ ಒನ್ ಡ್ಯಾನಿಷಿಯರು, ಫಿಫ್ತ್ ಒನ್ ಫ್ರೆಂಚರು ಅಂತ ಹೇಳ್ಬೋದು. 5 ಜನ ಬರ್ತಾರೆ. ಸೊ ಒಂದೊಂದಾಗಿ ನೋಡ್ತಗೋಣ. ಇನ್ನು ಸೆಕೆಂಡ್ ಒನ್ ಬರ್ತಕ್ಕಂಥದ್ದು ಡಚ್ಚರು ಅಂತ ಹೇಳ್ಬೋದು. ಇವರು 1596ರಿಂದ 1759ರವರೆಗೆ ಭಾರತದಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಾರತಕ್ಕೆ ಬಂದ ಮೊದಲ ಡಚ್ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕಾರ್ಲೇಯಿಯಸ್ ಹೌಟ್ಮನ್ ಅಂತ ಹೇಳ್ಬೋದು. ಕಾರ್ಲೇಯಿಯಸ್ ಹೌಟ್ಮನ್ ಅಂತ ಹೇಳ್ಬೋದು. ಇವರು ಭಾರತಕ್ಕೆ ಬಂದ ಮೊದಲ ಡಚ್ ವ್ಯಕ್ತಿ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕ್ರಿಸ್ತಶಕ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದರು ಅಂತ ಹೇಳ್ಬೋದು. ಭಾರತದಲ್ಲಿ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಸ್ಥಾಪಿಸ್ತಾರೆ ಅಂತ ಹೇಳ್ಬೋದು. ನಂತರ 1604ರಲ್ಲಿ ಡಚ್ಚರು ಮಚಲಿಪಟ್ಟಣದಲ್ಲಿ ತಮ್ಮ ವ್ಯಾಪಾರ ಕೇಂದ್ರವನ್ನು ಆರಂಭಿಸ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ 1605ರಲ್ಲಿ ಪೋರ್ಚುಗೀಸರ ವಶದಲ್ಲಿದ್ದ ಅಂಬೋ ಪ್ರದೇಶವನ್ನು ವಶಪಡಿಸಿಕೊಂಡು ಭಾರತದಲ್ಲಿ ಡಚ್ಚರ ರಾಜಧಾನಿ ಪುಲಿಕಾಟ, ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವಾಗಿದ್ದವಪ್ಪ ಅಂತಂದ್ರೆ ಮಚಲಿಪಟ್ಟಣ, ಸೂರತ್, ಕ್ಯಾಲಿಕಟ್, ಬಾಲ್ಸೂರ್ ಮುಂತಾದವುಗಳು ಭಾರತದಲ್ಲಿ ಡಚ್ಚರ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿದ್ದವು ಅಂತ ಹೇಳ್ಬೋದು. ಯಾವಪ್ಪ ಅಂತಂದ್ರೆ ಮಚಲಿಪಟ್ಟಣ ಫಸ್ಟ್ ಒನ್, ಸೆಕೆಂಡ್ ಒನ್ ಸೂರತ್, ಥರ್ಡ್ ಒನ್ ಕ್ಯಾಲಿಕಟ್, ಫೋರ್ತ್ ಒನ್ ಬಾಲಾಸೂರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದ್ರೆ ಇಂಗ್ಲೀಷರು ಬರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಇಂಗ್ಲೀಷರು. ಇವರು 1608ರಿಂದ 1947ರವರೆಗೆ ಭಾರತದಲ್ಲಿ ಆಡಳಿತವನ್ನು ನಡೆಸ್ತಾರೆ ಅಂತ ಹೇಳ್ಬೋದು. ಇವ್ರ ಬಗ್ಗೆ ನೋಡ್ತಾ ಹೋದರೆ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಮಾಡಿದ್ದರು. ನಂತರ 1608ರಲ್ಲಿ ಕ್ಯಾಪ್ಟನ್ ವಿಲಿಯಂ ಹ್ಯಾಕಿನ್ಸ್ ಬ್ರಿಟಿಷ್ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದನು ಅಂತ ಹೇಳ್ಬೋದು. ಮೊಘಲರ ದೊರೆ ಜಹಾಂಗೀರ್ನ ಕ್ಯಾಪ್ಟನ್ ವಿಲಿಯಂ ಹ್ಯಾಕಿನ್ಸ್ಗೆ ವಸಾಹತು ಸ್ಥಾಪಿಸಲು ಅನುಮತಿಯನ್ನು ನೀಡ್ತಾನೆ ಅಂತ ಹೇಳ್ಬೋದು. ಒಂದು ನಿಮಿಷ ರೀ. ನೆಕ್ಸ್ಟ್ ಬಂದರೆ 1605ರಲ್ಲಿ ಬ್ರಿಟಿಷ್ ರಾಯಭಾರಿಯಾಗಿ ಸರ್ ಥಾಮಸ್ ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡಿದನು. ಸರ್ ಥಾಮಸ್ ರೋ ಭಾರತದಲ್ಲಿ ವಸಾಹತು ಸ್ಥಾಪಿಸಲು ಅನುಮತಿಯನ್ನು ನೀಡ್ತಾನೆ. ನಂತರ ಬ್ರಿಟಿಷರು ತಮ್ಮ ಪ್ರಥಮ ವಸಾಹತು ಅನ್ನು ಸೂರತ್ನಲ್ಲಿ ಆರಂಭಿಸ್ತಾರೆ. 1668ರಲ್ಲಿ ಬ್ರಿಟಿಷರು ಮದ್ರಾಸ್ನಲ್ಲಿ ಫೋರ್ಟ್ ಸೇಂಟ್ ಜಾರ್ಜ್ ಕೋಟೆಯನ್ನು ಕಟ್ಟಿಸ್ತಾರೆ. ಅದೇ ರೀತಿಯಾಗಿ 1639ರಲ್ಲಿ ಪೋರ್ಚುಗೀಸರು ವರದಕ್ಷಿಣೆ ರೂಪದಲ್ಲಿ ಭಾರತದ ಮುಂಬೈಯನ್ನು 2ನೇ ಚಾರ್ಲ್ಸ್ಗೆ ಬಿಟ್ಟುಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಬಾಂಬೆ ಪ್ರಥಮ ಬ್ರಿಟಿಷ್ ಅಧಿಕಾರಿ ಜಿರಾಲ್ಡ್ ಅಂಗಿಯಾರಸ್ 1698ರಲ್ಲಿ ಜಾನ್ ಬರ್ನಾಕ್ ಹೂಗ್ಲಿ ನದಿ ದಂಡೆಯ ಕಲಿಕಟ್, ಸುಂತನಿ, ಗೋವಿಂದಪುರಂ ಎಂಬ ಹಳ್ಳಿಗಳನ್ನು ಸೇರಿಸಿ ಕಲ್ಕತ್ತಾ ನಗರವನ್ನು ನಿರ್ಮಿಸ್ತಾನೆ. 1696ರಲ್ಲಿ ಬ್ರಿಟಿಷರು ಕಲ್ಕತ್ತಾದಲ್ಲಿ ಫೋರ್ಟ್ ಸೇಂಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಇಮೇಜ್ನಲ್ಲಿದೆಯಲ್ಲ, ಬ್ರಿಟಿಷರು ಯಾರ ನೆನಪಿಗಾಗಿಯಪ್ಪ ಅಂತಂದ್ರೆ ಫೋರ್ಟ್ ಸೇಂಟ್ ವಿಲಿಯಂ ರವರ ನೆನಪಿಗಾಗಿ ಈ ಫೋರ್ಟ್ ವಿಲಿಯಂ ಕೋಟೆಯನ್ನು ಸ್ಥಾಪಿಸ್ತಾರೆ ಅಂತ ಹೇಳ್ಬೋದು ಕಲ್ಕತ್ತಾದಲ್ಲಿ. ಎಷ್ಟರಲ್ಲಿಯಪ್ಪ ಅಂತಂದ್ರೆ 1696ರಲ್ಲಿ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಸ್ಥಾಪಿಸ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಕಡೆ ಬರೋದಾದರೆ ನೆಕ್ಸ್ಟ್ ಪಾಯಿಂಟ್
1715ರಲ್ಲಿ ಮೊಘಲರ ದೊರೆ ಫಿರೋಕಿಯಾರ್ನ ರೋಗವನ್ನು ಕಂಡು ಕಂಪನಿಯ ವೈದ್ಯ ವಿಲಿಯಂ ಹ್ಯಾಮಿಲ್ಟನ್ ಗುಣಪಡಿಸಿದನು. ಮೊಘಲರ ದೊರೆ ಫರೂಖ್ಸಿಯಾರ್ 1717ರಲ್ಲಿ ಬ್ರಿಟಿಷರಿಗೆ ಬಂಗಾಳ, ಬಿಹಾರ, ಒರಿಸ್ಸಾಗಳಲ್ಲಿ ಸುಂಕರಹಿತ ವ್ಯಾಪಾರಕ್ಕೆ ಅನುಮತಿ ನೀಡಿದನು. ಇದನ್ನೇ ಕಂಪನಿಯ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭಾರತದಲ್ಲಿ ಇಂಗ್ಲೀಷರ ರಾಜಧಾನಿಗಳು ಯಾವಾಗಿದ್ದವಪ್ಪ ಅಂತಂದ್ರೆ ಆಗ್ರಾ, ದೆಹಲಿ, ಸೂರತ್, ಕಾಸಿಂ, ಬಂಜಾರ್, ಕಲ್ಕತ್ತಾ, ಹೋಗಿ, ಢಾಕಾ, ಚಿತ್ತಗಾಂಗ್, ಮುರ್ಷಿದಾಬಾದ್ ಮುಂತಾದವು ಭಾರತದಲ್ಲಿ ಇಂಗ್ಲೀಷರ ರಾಜಧಾನಿಗಳಾಗಿ ಕಲ್ಕತ್ತಾ ಇದ್ದರೆ, ಅದೇ ರೀತಿಯಾಗಿ ವ್ಯಾಪಾರಿ ಕೇಂದ್ರಗಳಾಗಿ ಈ ಆಗ್ರಾ, ದೆಹಲಿ, ಸೂರತ್, ಕಾಸಿಂ, ಹೋಗಿ, ಢಾಕಾ, ಚಿತ್ತಗಾಂಗ್, ಮುರ್ಷಿದಾಬಾದ್ ಮುಂತಾದ ಪ್ರದೇಶಗಳು ವ್ಯಾಪಾರಿ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು ಡ್ಯಾನಿಷರು ಅಂತ ಹೇಳ್ಬೋದು. ಒಂದು ನಿಮಿಷ. ಡ್ಯಾನಿಷರು ಕ್ರಿಸ್ತಶಕ 1616ರಲ್ಲಿ ಡೇನ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಯಿತು. ಡ್ಯಾನಿಷರು ಕ್ರಿಸ್ತಶಕ 1616ರಲ್ಲಿ ಬಂಗಾಳದಲ್ಲಿ ಸೈರಾಪುರ ಮತ್ತು 1620ರಲ್ಲಿ ಟ್ರಿಕೋಂಬಾರ್ಗಳಲ್ಲಿ ತಮ್ಮ ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪಿಸ್ತಾರೆ. ಅದೇ ರೀತಿಯಾಗಿ ಫ್ರೆಂಚರ ಬಗ್ಗೆ ನೋಡ್ತಾ ಬಂದರೆ ಕ್ರಿಸ್ತಶಕ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಭಾರತದಲ್ಲಿ ಸ್ಥಾಪಿಸುತ್ತಾರೆ. ನಂತರ ಫ್ರೆಂಚರು ತಮ್ಮ ಮೊದಲ ವ್ಯಾಪಾರಿ ಕೇಂದ್ರವನ್ನು ಸೂರತ್ನಲ್ಲಿ ಪ್ರಾರಂಭಿಸ್ತಾರೆ. ಫ್ರೆಂಚರು ಕ್ರಿಸ್ತಶಕ 1669ರಲ್ಲಿ ಮಚಲಿಪಟ್ಟಣದಲ್ಲಿ ಒಂದು ವ್ಯಾಪಾರಿ ಕೇಂದ್ರವನ್ನು ನಿರ್ಮಿಸ್ತಾರೆ. ಕ್ರಿಸ್ತಶಕ 1674ರಲ್ಲಿ ಫ್ರೆಂಚರು ವಿಜಾಪುರದ ಸಿಕಂದರ್ ಆದಿಲ್ ಶಾಹಿ ವಶದಲ್ಲಿದ್ದ ಪಾಂಡಿಚೇರಿಯನ್ನು ವಶಪಡಿಸಿಕೊಂಡು ಭಾರತದಲ್ಲಿ ಫ್ರೆಂಚರ ಪ್ರಸಿದ್ಧ ಗವರ್ನರ್ ಡೋಪ್ಲೆ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ವ್ಯಾಪಾರಿ ಕೇಂದ್ರಗಳಾಗಿದ್ದವು. ಅದೇ ರೀತಿಯಾಗಿ ಪಾಂಡಿಚೇರಿ, ಚಂಗ್ರನ್, ಮಾಹೆ, ಯಾನ, ಮಚಲಿಪಟ್ಟಣ ಮುಂತಾದವು ಈ ಫ್ರೆಂಚರ ವ್ಯಾಪಾರಿ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವುದೇ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆ ಅಂತ ನೋಡ್ತೀವಿ. ಯಾವ ರೀತಿಯಾಗಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ವ್ಯಾಪಾರ ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡ್ತಾರಪ್ಪ ಅಂತಂದ್ರೆ ನೋಡ್ತಾ ಹೋಗೋಣ. ಅದಕ್ಕೆ ಬರತಕ್ಕಂಥ ಫಸ್ಟ್ ಒಂದು ರೀಸನ್ ಏನಪ್ಪ ಅಂತಂದ್ರೆ ಮೊದಲ ಕರ್ನಾಟಕ ಯುದ್ಧ. ಅದಕ್ಕೆ ಬರ್ತಕ್ಕಂಥ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಮೊದಲ ಕರ್ನಾಟಕ ಯುದ್ಧ. ಇದು 1746ರಿಂದ 1748ರವರೆಗೆ ನಡೆಯುತ್ತೆ. ಬ್ರಿಟಿಷರ ಕೋರಮಂಡಲ ತೀರವನ್ನು ಕರ್ನಾಟಕ ಎಂದು ಹೆಸರಿಸಿದರು. ಕರ್ನಾಟಕದ ರಾಜಧಾನಿ ಅರ್ಕಾಟವಾಗಿತ್ತು. 1740ರಲ್ಲಿ ಮರಾಠರು ಅರ್ಕಾಟದ ಮೇಲೆ ದಾಳಿ ಮಾಡಿ ನವಾಬ ದೋಸ್ತ್ ಅಲಿಯನ್ನು ಕೊಂದು ಹಾಕಿ ಅಳಿಯ ಚಂದಾ ಸಾಹೇಬ್ನನ್ನು ಬಂಧಿಸ್ತಾರೆ. ನಂತರ 1746ರ ವೇಳೆಯಲ್ಲಿ ಯುರೋಪ್ನಲ್ಲಿ ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧ ಆರಂಭವಾಗುತ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ ಆಸ್ಟ್ರಿಯಾದ ಉತ್ತರಾಧಿಕಾರತ್ವದಲ್ಲಿ ಯುದ್ಧದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ವಿರೋಧ ರಾಷ್ಟ್ರಗಳಾಗಿದ್ದವು ಅಂತ ಹೇಳ್ಬೋದು. ಬ್ರಿಟಿಷರು ಅನ್ವರುದ್ದೀನ್ ಸಹಾಯ ಪಡೆದನು. ಭಾರತದಲ್ಲಿ ಫ್ರೆಂಚ್ ನಕಾಶೆಗಳನ್ನು ವಶಪಡಿಸಿಕೊಳ್ತಾನೆ. ಅದೇ ರೀತಿ ಫ್ರೆಂಚ್ ಗವರ್ನರ್ ಡೋಪ್ಲೆ ಮಾರಿಸ್ನ ಫ್ರೆಂಚ್ ಗವರ್ನರ್ ರಾಬೋಲ್ಡ್ ನೈಸ್ನ ಸಹಾಯ ಪಡಿತಾನೆ. ನಂತರ 1748ರಲ್ಲಿ ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧ ಕೊನೆಗೊಂಡಿತು. ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧವು ಎಕ್ಸೆಲ್ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂತ ಹೇಳ್ಬೋದು. ಇಲ್ಲಿದೆ ನೋಡಿ ಒಂದು ಸೆಕೆಂಡ್. ಒಂದು ನಿಮಿಷ. 1746ರ ವೇಳೆಗೆ ಯುರೋಪ್ನಲ್ಲಿ ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧ ಆರಂಭವಾದ ತಕ್ಷಣ ಆಸ್ಟ್ರಿಯಾದ ಉತ್ತರಾಧಿಕಾರತ್ವದ ಯುದ್ಧದಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ವಿರೋಧ ರಾಷ್ಟ್ರಗಳಾಗಿ ಬಿಂಬಿಸ್ತಾ ಇದ್ದವು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದಾದರೆ ಏನು ನೋಡ್ತೀವಲ್ಲ ಎಕ್ಸೆಲ್ ಚಾಪೆಲ್ ಒಪ್ಪಂದದೊಂದಿಗೆ ಈ ಯುದ್ಧ ಅಂದರೆ ಮೊದಲ ಕರ್ನಾಟಕ ಯುದ್ಧ ಮುಕ್ತಾಯವಾಗುತ್ತದೆ ಅಂತ ಹೇಳ್ತೀವಿ. ಈ ಒಪ್ಪಂದದಂತೆ ಫ್ರೆಂಚರು ಬ್ರಿಟಿಷರ ನೆಲೆಗಳನ್ನು ಬ್ರಿಟಿಷರು ಹಂಚಿಕೊಳ್ತಾರೆ ಅಂತ ಹೇಳ್ಬೋದು. ಇಮೇಜ್ನಲ್ಲಿ ಏನು ಕಾಣ್ತಾ ಇದೆಯಲ್ಲ ಇದು ಎಕ್ಸೆಲ್ ಚಾಪೆಲ್ ಒಪ್ಪಂದ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋಕ್ಕಿಂತ ಮುಂಚೆ ತರಗತಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಪ್ರೀವಿಯಸ್ ವಿಡಿಯೋ ಆಗಿರ್ತಕ್ಕಂಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 2021 ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಚರ್ಚೆ ಮಾಡಿದ್ದೀವಿ. ಆ ವಿಡಿಯೋದ ಲಿಂಕ್ ಬೇಕಾದರೆ ಇಲ್ಲಿ ಮೇಲ್ಗಡೆ ಐ ಬಟನಲ್ಲಿ ಬರುತ್ತೆ. ಈ ವಿಡಿಯೋನ ಪಾಸ್ ಮಾಡಿ ಆ ವಿಡಿಯೋನ ನೋಡಬೇಕಂತ ತಮಗೆ ಇಷ್ಟವಾದಲ್ಲಿ ನೋಡಬೇಕೆಂದು ಕೇಳ್ಕೊಳ್ತೇನೆ. ಸೊ ಬನ್ನಿ ತರಗತಿಯನ್ನು ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ.
ಎರಡನೇ ಕರ್ನಾಟಕ ಯುದ್ಧ, ಇದ್ರ ಬಗ್ಗೆ ನೋಡ್ತಾ ಬರೋಣ. ಎರಡನೇ ಕರ್ನಾಟಕ ಯುದ್ಧ ಇದು 1749ರಿಂದ 1054ರವರೆಗೆ ನಡೆಯಿತು ಅಂತ ಹೇಳ್ಬೋದು. 1754ರವರೆಗೆ. ಎರಡನೇ ಕರ್ನಾಟಕ ಯುದ್ಧವು 1748ರಲ್ಲಿ ಮರಾಠರ ಚಾಂದೆ ಸಾಹೇಬ್ನನ್ನು ಬಿಡುಗಡೆ ಮಾಡಿದರು. ಚಾಂದೆ ಸಾಹೇಬ್ ನವಾಬನಾಗುವ ಆಸೆಯಿಂದ 1749ರ ಅಂಬೂರ್ ಕಾಳಗದಲ್ಲಿ ಅನ್ವರುದ್ದೀನನ್ನು ಕೊಲೆ ಮಾಡಿದನು. ಫ್ರೆಂಚರು ಚಾಂದೆ ಸಾಹೇಬನಿಗೆ ಸಹಾಯ ಮಾಡಿದರು. ಅದೇ ರೀತಿ ಅನ್ವರುದ್ದೀನನ ಮಗ ಮೊಹಮ್ಮದ್ ಅಲಿ ತಿರುಚನಾಪಲ್ಲಿಯ ಕೋಟೆಯಲ್ಲಿ ಅಡಗಿ ಕುಳಿತನು. ಬ್ರಿಟಿಷರು ನಾಸಿರ್ ಜಂಗ್ ಮತ್ತು ಮೊಹಮ್ಮದ್ ಅಲಿಗೆ ಬೆಂಬಲಿಸಿದರು. 1752ರಲ್ಲಿ ತಂಜಾವೂರಿನಲ್ಲಿ ಚಾಂದೆ ಸಾಹೇಬನ ಕೊಲೆಯಾಯಿತು ಅಂತ ಹೇಳ್ಬೋದು. ಅದೇ ರೀತಿ ಡೊಬ್ಲಿಯ ನಂತರ ಫ್ರೆಂಚ್ ಗವರ್ನರ್ ಗಡೋಹೋ ಅಧಿಕಾರಕ್ಕೆ ಬರ್ತಾನೆ. 1754ರಲ್ಲಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಎರಡನೇ ಕರ್ನಾಟಕ ಯುದ್ಧವು ಸಹ ಮುಕ್ತಾಯಗೊಳ್ಳುತ್ತದೆ ಅಂತ ಹೇಳ್ಬೋದು. ಮೂರನೇ ಕರ್ನಾಟಕ ಯುದ್ಧ 1758ರಿಂದ 1763ರವರೆಗೆ. 1756ರಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳ ನಡುವೆ ಸಪ್ತವಾರ್ಷಿಕ ಕದನ ಆರಂಭವಾಗುತ್ತದೆ. ಅದೇ ರೀತಿಯಾಗಿ ಸಪ್ತವಾರ್ಷಿಕ ಕದನದ ಪರಿಣಾಮವಾಗಿ ಭಾರತದಲ್ಲಿ ಮೂರನೇ ಕರ್ನಾಟಕ ಯುದ್ಧವು ನಡೆಯುತ್ತೆ. ಅದೇ ರೀತಿ ಫ್ರೆಂಚರು ಕೌಂಟ್ ಡಿ ಲಾಲಿ ನೇತೃತ್ವದಲ್ಲಿ ಪ್ರಬಲ ಸೈನ್ಯವನ್ನು ಕಳಿಸ್ತಾರೆ ಭಾರತಕ್ಕೆ. 1757ರಲ್ಲಿ ಸಿಪಾಯಿ ಪ್ಲಾಸಿ ಕದನದಲ್ಲಿ ಬಂಗಾಳವನ್ನು ವಶಪಡಿಸಿಕೊಂಡ ಬ್ರಿಟಿಷರು ಪ್ರಬಲವಾಗ್ತಾರೆ. 1758ರಲ್ಲಿ ಕೌಂಟ್ ಡಿ ಲಾಲಿ ಸೇಂಟ್ ಜಾರ್ಜ್ ಕೋಟೆಯನ್ನು ವಶಪಡಿಸಿಕೊಂಡು ಮದ್ರಾಸ್ ಕಡೆ ಮುನ್ನುಗ್ತಾನೆ. 1760ರಲ್ಲಿ ಬ್ರಿಟಿಷರ ಸರ್ ಐರ್ಕೋಟ್ ಹಾಗೂ ಫ್ರೆಂಚರ ಕೌಂಟ್ ಡಿ ಲಾಲಿ ಮಧ್ಯೆ ವಾಂಡಿವಾಶ್ ಕದನ ನಡೆಯುತ್ತೆ. ಬ್ರಿಟಿಷರ ಸರ್ ಐರ್ಕೋಟನ್ನು ಕೌಂಟ್ ಡಿ ಲಾಲಿ ಸೋಲಿಗಾಗಿ ಸೋಲಿಸಿದನು. 1763ರಲ್ಲಿ ಪ್ಯಾರಿಸ್ ಒಪ್ಪಂದದೊಂದಿಗೆ ಸಪ್ತವಾರ್ಷಿಕ ಕದನ ಮುಕ್ತಾಯವಾಗುತ್ತದೆ ಅಂತ ಹೇಳ್ಬೋದು. ಇದೇ ಪ್ಯಾರಿಸ್ ಒಪ್ಪಂದದೊಂದಿಗೆ ಮೂರನೇ ಕರ್ನಾಟಕ ಯುದ್ಧವು ಮುಕ್ತಾಯಗೊಂಡು ಮೂರನೇ ಕರ್ನಾಟಕ ಯುದ್ಧದ ಮೂಲಕ ಫ್ರೆಂಚರು ತಮ್ಮ ಸಂಪೂರ್ಣ ಪ್ರಾಬಲ್ಯವನ್ನು ಭಾರತದಲ್ಲಿ ಕಳೆದುಕೊಳ್ತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೋಕ್ಕಿಂತ ಮುಂಚೆ ಒಂದು ನಿಮಿಷ. ಇನ್ನು ನೆಕ್ಸ್ಟ್ ಬಂದರೆ 1757ರ ಪ್ಲಾಸಿ ಕದನ ನಡೆಯುತ್ತೆ ಅಂತ ಹೇಳ್ಬೋದು. ಈ 1757ರ ಪ್ಲಾಸಿ ಕದನವು ಬಂಗಾಳದ ನವಾಬ ಅಲಿವರ್ದನ್ ಖಾನನ ಮರಣದ ನಂತರ ತನ್ನ ಮೊಮ್ಮಗನಾದ ಸಿರಾಜುದ್ದೌಲನನ್ನು ಅಧಿಕಾರಕ್ಕೆ ಬರ್ತಾನೆ ಅಂತ ಹೇಳ್ಬೋದು. ಬ್ರಿಟಿಷರ ಸುಂಕರಹಿತ ವ್ಯಾಪಾರವನ್ನು ಸಿರಾಜುದ್ದೌಲ ವಿರೋಧಿಸ್ತಾನೆ ಅಂತ ಹೇಳ್ಬೋದು. ಏನು ಬ್ರಿಟಿಷರ ಸುಂಕರಹಿತ ವ್ಯಾಪಾರವನ್ನು ಈ ಸಿರಾಜುದ್ದೌಲನು ವಿರೋಧಿಸ್ತಾನೆ. ನಂತರ 1756ರಲ್ಲಿ ಸಿರಾಜುದ್ದೌಲ ಕಲ್ಕತ್ತಾದಲ್ಲಿನ ಬ್ರಿಟಿಷರ ಕೋಟೆಯನ್ನು ಕೆಡವಲು ಆದೇಶವನ್ನು ನೀಡ್ತಾನೆ. ಅದೇ ರೀತಿಯಾಗಿ 1756ರಲ್ಲಿ ಬ್ರಿಟಿಷರ ಕಲ್ಕತ್ತಾ ಮತ್ತು ಕಾಸಿಂ ಬಜಾರ್ಗಳನ್ನು ಸಿರಾಜುದ್ದೌಲ ವಶಪಡಿಸಿಕೊಳ್ತಾನೆ ಅಂತ ಹೇಳ್ಬೋದು. 1756ರಲ್ಲಿ ಕಲ್ಕತ್ತಾ ಮತ್ತು ಕಾಸಿಂ ಬಜಾರ್ಗಳನ್ನು ಸಿರಾಜುದ್ದೌಲ ವಶಪಡಿಸಿಕೊಳ್ತಾನೆ ಅಂತ ಹೇಳ್ಬೋದು. ನಂತರ ಬರೋದಾದರೆ 1756 ಜೂನ್ 23ರ ಕಲ್ಕತ್ತಾ ಕಪ್ಪುಕೋಣೆ ದುರಂತವು ಈ ಕದನಕ್ಕೆ ಕಾರಣವಾಯಿತು. 123 ಜನ ಮರಣ ಹೊಂದ್ತಾರೆ ಅಂತ ಹೇಳ್ಬೋದು ಕಪ್ಪುಕೋಣೆ ದುರಂತದಲ್ಲಿ. ಬಂಗಾಳದ ಸುಪ್ರಸಿದ್ಧ ವರ್ತಕ ರಾಯದುರ್ಲ್ಬಿನನು ಬ್ರಿಟಿಷರೊಂದಿಗೆ ಕೈ ಜೋಡಿಸ್ತಾನೆ. 1757 ಜೂನ್ 23ರಂದು ಮೀರ್ ಕಾಸಿಂನ ಮಧ್ಯಸ್ಥಿಕೆಯಿಂದಾಗಿ ಪ್ಲಾಸಿ ಎಂಬಲ್ಲಿ ಕದನ ನಡೆಯುತ್ತದೆ. ಅದೇ ರೀತಿಯಾಗಿ ಪ್ಲಾಸಿ ಕದನವು ಸಿರಾಜುದ್ದೌಲ ಮತ್ತು ರಾಬರ್ಟ್ ಕ್ಲೇರೋ ನಡುವೆ ನಡೆಯುತ್ತೆ ಅಂತ ಹೇಳ್ಬೋದು. ಮೀರ್ ಜಾಫರ್ನ ಮೋಸದಿಂದ ಸಿರಾಜುದ್ದೌಲ ಕೊಲೆಯಾಗ್ತಾನೆ ಅಂತ ಹೇಳ್ತಕ್ಕಂಥದ್ದು ನೋಡಿದ್ದೀವಿ. ಬ್ರಿಟಿಷರು ಕರಾರಿನಂತೆ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಘೋಷಿಸುತ್ತಾರೆ. ಅದೇ ರೀತಿಯಾಗಿ ಮೀರ್ ಜಾಫರ್ನು ಬ್ರಿಟಿಷರಿಗೆ 24 ಪರಗಣಗಳನ್ನು ಹಾಗೂ ಯುದ್ಧ ಪರಿಹಾರವಾಗಿ 34 ಲಕ್ಷ ಪೌಂಡ್ ಹಣವನ್ನು ಬ್ರಿಟಿಷರಿಗೆ ನೀಡ್ತಾನೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಕಡೆ ಬರೋದಾದರೆ ಮೀರ್ ಜಾಫರ್ನು ಬ್ರಿಟಿಷರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಅಸಾಧ್ಯವಾದುದಾದಾಗ ಅವನನ್ನು ಪದಚ್ಯುತಿಗೊಳಿಸಿ ಮೀರ್ ಕಾಸಿಂನ ಅಧಿಕಾರಕ್ಕೆ ತರುತ್ತಾರೆ. ಮೀರ್ ಕಾಸಿಂನ ಬ್ರಿಟಿಷರಿಗೆ ಬರದಾನ, ಮಿಡ್ನಾಪುರ್, ಚಿತ್ತಗಂಗಾ, ಮೆಂದಾರಿ ಹಕ್ಕುಗಳನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟು ಹಾಗೂ 29 ಲಕ್ಷ ರುಗಳನ್ನು ನೀಡ್ತಾನೆ ಅಂತ ಹೇಳ್ಬೋದು. 29 lakhs rupees ಅನ್ನು ನೀಡ್ತಾನೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ಲಾಸಿ ಕದನ ನೋಡಿದ್ವಿ. ಪ್ಲಾಸಿ ಕದನ ಇದ್ರದ್ದು ರಿವಿಷನ್ ನೋಡ್ತಾ ಹೋಗೋಣ. ಪ್ಲಾಸಿ ಕದನ 1757ರ ಪ್ಲಾಸಿ ಕದನ ನಡೆಯುತ್ತದೆ. 1757ರಲ್ಲಿ ಸಿರಾಜುದ್ದೌಲ ಕಲ್ಕತ್ತಾದಲ್ಲಿನ ಬ್ರಿಟಿಷರ ಕೋಟೆಯನ್ನು ಕೆಡವಲು ಆದೇಶಿಸ್ತಾನೆ.
ಅದೇ ರೀತಿಯಾಗಿ 1750ರಲ್ಲಿ ಬ್ರಿಟಿಷರ ಕಲ್ಕತ್ತಾ ಮತ್ತು ಕಾಸಿಂ ಬಂಜಾರ್ಗಳನ್ನು ವಶಪಡಿಸಿಕೊಳ್ತಾನೆ ಸಿರಾಜುದ್ದೌಲ್. ನಂತರ 1757 ಜೂನ್ 23ರಂದು ಮೀರ್ ಜಾಫರ್ನ ಮಧ್ಯಸ್ಥಿಕೆಯಿಂದಾಗಿ ಪ್ಲಾಸಿ ಎಂಬಲ್ಲಿ ಕದನ ನಡೆಯುತ್ತದೆ. ಈ ಪ್ಲಾಸಿ ಕದನವು ಸಿರಾಜುದ್ದೌಲ್ ಮತ್ತು ರಾಬರ್ಟ್ ಕ್ಲೈವ್ ನಡುವೆ, ಈ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುತ್ತದೆ ಅಂತ ಹೇಳ್ಬೋದು. ಅದರಲ್ಲಿ ಸಿರಾಜುದ್ದೌಲ್ನು ಶರಣಾಗತಿ ಆಗ್ತಾನೆ ಯುದ್ಧದಲ್ಲಿ. ನಂತರ ಮೀರ್ ಜಾಫರನು ಬ್ರಿಟಿಷರಿಗೆ 24 ಪರೆಗಳನ್ನು ಹಾಗೂ ಯುದ್ಧದ ಪರಿಹಾರವಾಗಿ 34 ಲಕ್ಷ ಪೌಂಡ್ ಹಣಗಳನ್ನು ನೀಡಲು ಆದೇಶವನ್ನು ಹೊರಡಿಸ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದಾದರೆ ಬಕ್ಸಾರ್ ಕದನ 1764ರಲ್ಲಿ ನಡೆಯುತ್ತದೆ. ಇದು ಮೀರ್ ಕಾಸಿಂನ ಪ್ರಬಲನಾಗಿದ್ದನು. ಮೀರ್ ಕಾಸಿಂನು ಬ್ರಿಟಿಷರ ಅಸ್ತಿತ್ವಕ್ಕೆ ಧಕ್ಕೆಯುಂಟು ಮಾಡುವ ಕ್ರಮಗಳನ್ನು ಕೈಗೊಂಡಿದ್ದನು ಅಂತ ಹೇಳ್ಬೋದು. ಬ್ರಿಟಿಷರ ದಸ್ತಕ ವ್ಯಾಪಾರವನ್ನು ಸಂಪೂರ್ಣವಾಗಿ ವಿರೋಧಿಸ್ತಾನೆ. ಅದೇ ರೀತಿ ಇಂಗ್ಲಿಷರ ಸುಂಕ ರಹಿತ ವ್ಯಾಪಾರವನ್ನು ತಡೆಗಟ್ಟುವ ಉದ್ದೇಶದಿಂದ ಸುಂಕ ತಪಾಸಣೆ ಕೇಂದ್ರಗಳನ್ನು ಸ್ಥಾಪಿಸ್ತಾನೆ. ಬ್ರಿಟಿಷರ ಮೇಜರ್ ಆಡ್ಮನ್ ನೇತೃತ್ವದಲ್ಲಿ ಬಂಗಾಳದ ಮೇಲೆ ದಾಳಿ ಮಾಡಿದಾಗ ಪಟ್ನಾಕ್ಕೆ ಓಡಿ ಹೋಗ್ತಾನೆ ಇವನು. ಅದೇ ರೀತಿಯಾಗಿ ಸುಮೋನ್ ಸಹಾಯದಿಂದ ಸಿಕ್ಕಿಬಿದ್ದ ಬ್ರಿಟಿಷರನ್ನು ಅಮಾನುಷವಾಗಿ ಕೊಚ್ಚಿ ಹಾಕ್ತಾನೆ ಅಂತ ಹೇಳ್ಬೋದು. ಈ ಬಕ್ಸರ್ ಕದನದಲ್ಲಿ ಬ್ರಿಟಿಷರು ವಿಜಯಶಾಲಿಗಳಾಗಿದ್ದರೆ ಮೀರ್ ಕಾಸಿಂನು ಪಲಾಯನ ಮಾಡಿ ಅಲೆಮಾರಿಯಾಗಿ ಮರಣ ಹೊಂದಿದ್ದ. ಬ್ರಿಟಿಷರು 1765ರ ಅಲಹಾಬಾದಿನ ಒಪ್ಪಂದದಂತೆ ಪೂಜ್ ಔದ್ ದೌಲ್ನಿಗೆ 50 ಲಕ್ಷ ರೂಪಾಯಿಗಳಿಗೆ ಔಧವನ್ನು ಬಿಟ್ಟುಕೊಡ್ತಾರೆ. ಮೊಘಲರ ದೊರೆ 2ನೇ ಶಾ ಆಲಂ ಬ್ರಿಟಿಷರಿಗೆ ಬಂಗಾಳ, ಬಿಹಾರ, ಒರಿಸ್ಸಾಗಳನ್ನು ದಿವಾನಿ ಹಕ್ಕುಗಳನ್ನಾಗಿ ಬಿಟ್ಟುಕೊಳ್ತಾರೆ. ಬ್ರಿಟಿಷರು ಪುನಃ ಬಂಗಾಳದ ನವಾಬನಾಗಿ ಮೀರ್ ಜಾಫರ್ನನ್ನು ಅಧಿಕಾರಕ್ಕೆ ತರ್ತಾರೆ. ಮೀರ್ ಜಾಫರ್ನ ಹೆಸರಿಗೆ ಮಾತ್ರ ನವಾಬನಾಗಿ ಕಾರ್ಯನಿರ್ವಹಿಸ್ತಿದ್ದ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದಾದರೆ ಪ್ರಥಮ ಆಂಗ್ಲೋ ಮರಾಠಿ ಯುದ್ಧ ನಡೀತದೆ ಅಂತ ಹೇಳ್ಬೋದು. 1775ರಿಂದ 82ರವರೆಗೆ ನಡೆಯುತ್ತದೆ ಪ್ರಥಮ ಆಂಗ್ಲೋ ಮರಾಠಿ ಯುದ್ಧ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ 2ನೇ ಆಂಗ್ಲೋ ಮರಾಠಿ ಯುದ್ಧ, 3ನೇ ಆಂಗ್ಲೋ ಮರಾಠಿ ಯುದ್ಧಗಳು. ಇವು 3 ಯುದ್ಧಗಳಾದ ನಂತರ ಆಂಗ್ಲೋ ಮೈಸೂರು ಯುದ್ಧಗಳು ಬರ್ತವೆ. ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ, 2ನೇ ಆಂಗ್ಲೋ ಮೈಸೂರು ಯುದ್ಧ, ಇನ್ನು 3ನೇ ಆಂಗ್ಲೋ ಮೈಸೂರು ಯುದ್ಧ ಹಾಗೂ 4ನೇ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ ಅಂತ ಹೇಳ್ತೀವಿ. ಸೊ ಬರೋದಾದರೆ ಮರಾಠರು ಬ್ರಿಟಿಷರ ನಡುವಿನ ಸಂಘರ್ಷ. ಬ್ರಿಟಿಷರು ಮತ್ತು ಮರಾಠರ ಮಧ್ಯೆ 1755ರಿಂದ 1818ರವರೆಗೆ ಅವಧಿಯಲ್ಲಿ 3 ಯುದ್ಧಗಳು ಪ್ರಮುಖವಾಗಿ ನಡೆದವು. ಅದರಲ್ಲಿ ಪ್ರಥಮ ಆಂಗ್ಲೋ ಮರಾಠಿ ಯುದ್ಧ ನೋಡ್ತಕ್ಕಂಥದ್ದು ಬರೋದಾದರೆ ಅದಕ್ಕಿಂತ ಮುಂಚೆ ಈ 3 ಯುದ್ಧಗಳು ನಡೀತಾವಲ್ಲ 1775ರಿಂದ 18ರವರೆಗೆ ಪ್ರಥಮ ಅಂದರೆ ಆಂಗ್ಲೋ ಮೈಸೂರು ಮರಾಠಿ ಯುದ್ಧಗಳು. ಅದರಲ್ಲಿ ಕೊನೆಯದಾಗಿ ಬ್ರಿಟಿಷರು ವಿಜಯಶಾಲಿಗಳಾಗ್ತಾರೆ ಅಂತ ಹೇಳ್ತೀವಿ. ರಘುನಾಥ್ ರಾಯರು ಪೇಶ್ವೆ ಆಗುವ ಉದ್ದೇಶದಿಂದ 1775ರಲ್ಲಿ ಬಾಂಬೆ ಬ್ರಿಟಿಷ್ ಸರ್ಕಾರದೊಂದಿಗೆ ಸೂರತ್ ಒಪ್ಪಂದ ಮಾಡಿಕೊಳ್ತಾರೆ. ನಂತರ 1776ರಲ್ಲಿ ನಾನಾ ಫಡ್ನವೀಸನು ಸೂರತ್ ಒಪ್ಪಂದವನ್ನು ವಿಫಲಗೊಳಿಸಿ ಬ್ರಿಟಿಷರೊಂದಿಗೆ ಪುರಂದರ ಒಪ್ಪಂದವನ್ನು ಮಾಡಿಕೊಳ್ತಾನೆ ಅಂತ ಹೇಳ್ತೀವಿ. 1782ರ ಸರಾಲ್ಟ್ ಒಪ್ಪಂದದೊಂದಿಗೆ ಯುದ್ಧ ಕೊನೆಗೊಳ್ಳುತ್ತದೆ. ಪ್ರಥಮ ಆಂಗ್ಲೋ ಮರಾಠಿ ಯುದ್ಧ ಕೊನೆಗೊಳ್ಳುತ್ತದೆ. ಅದೇ ರೀತಿಯಾಗಿ ಕರಾರಿನಿಂದ ಬ್ರಿಟಿಷರು ಸ್ಯಾಲೆಟನ್ನು ವಶಪಡಿಸಿಕೊಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದೇ 2ನೇ ಆಂಗ್ಲೋ ಮರಾಠಿ ಯುದ್ಧ 1803ರಿಂದ 1805ರವರೆಗೆ. ಇದು ಪೇಶ್ವೆ ಪದವಿಗಾಗಿ ಮಲಾರದಲ್ಲಿ ಆಂತರಿಕ ಕಚ್ಚಾಟಗಳು ಹೆಚ್ಚಾಗ್ತವೆ. ಮರಾಠರ ಕೊನೆಯ ಪೇಶ್ವೆ 2ನೇ ಬಾಜಿರಾವ್ರವರು 1802ರ ಬರೋನ್ ಒಪ್ಪಂದದಂತೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗ್ತಾರೆ. 1803ರಲ್ಲಿ ಲಾರ್ಡ್ ವೆಲೆನ್ಸಿ ಬುಕ್ಷೆಯನ್ನು ದೇವಗಾಂವ್ ಒಪ್ಪಂದದಂತೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಿಕೊಳ್ತಾರೆ. 1804ರಲ್ಲಿ ಸಿಂಧ್ಯಾನನ್ನು ಸೂರಜ್ ಅರ್ಜುನ್ಗೆ ಗಾಂವ್ ಒಪ್ಪಂದದಂತೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಿಸಿಕೊಳ್ತಾರೆ. 1805ರಲ್ಲಿ ಸೋತ ಮರಾಠರು ಕೊನೆಯದಾಗಿ ರಜಪೂತ್ ಘಾಟ್ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ ಅಂತ ಹೇಳ್ಬೋದು.
ನೆಕ್ಸ್ಟ್ ಬರ್ತಕ್ಕಂಥದ್ದೇ ಮೂರನೇ ಆಂಗ್ಲೋ ಮರಾಠಿ ಯುದ್ಧ. ಇದು 1817ರಿಂದ 1818ರವರೆಗೆ ನಡೆಯುತ್ತದೆ. ಸಹಾಯಕ ಸೈನ್ಯ ಪದ್ಧತಿಯಿಂದ ಮರಾಠ ಮುಖಂಡರು ಹೊರಬರಲು ಯತ್ನಿಸಿದಾಗ ಈ ಯುದ್ಧವು ನಡೆಯುತ್ತದೆ. ಬ್ರಿಟಿಷರ ಚಾರ್ಲ್ಸ್ ನೇಪಿಯರ್ ನೇತೃತ್ವದಲ್ಲಿ ಮರಾಠರ ವಿರುದ್ಧ ಒಂದು ಸೈನ್ಯವನ್ನು ಕಳಿಸ್ತಾರೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಬ್ರಿಟಿಷರು ಅಷ್ಟಿ ಮತ್ತು ಕೋರೆಗಾಂವ್ ಎಂಬಲ್ಲಿ ಮರಾಠರನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ. ಗವರ್ನರ್ ಜನರಲ್ ಲಾರ್ಡ್ ಹೇಸ್ಟಿಂಗ್ಸ್ 1818ರಲ್ಲಿ ಪೇಳ್ವೆ ಹುದ್ದೆಯನ್ನು ರದ್ದು ಮಾಡಿ ಎರಡನೇ ಬಾಜಿರಾಯನಿಗೆ ವಾರ್ಷಿಕ ಮಾಶಾಸನವಾಗಿ 8 ಲಕ್ಷ ರೂಪಾಯಿಗಳನ್ನು ಬ್ರಿಟಿಷರಿಗೆ ಘೋಷಿಸ್ತಾನೆ ಅಂತ ಹೇಳ್ತೀವಿ. ಇನ್ನು ಆಂಗ್ಲೋ ಮೈಸೂರು ಯುದ್ಧಗಳು ಬರ್ತವೆ. ಆಂಗ್ಲೋ ಮೈಸೂರು ಯುದ್ಧಗಳು ನೋಡ್ತಾ ಬರೋದಾದರೆ ಆಂಗ್ಲೋ ಮೈಸೂರು ಯುದ್ಧಗಳು 1767ರಿಂದ 69ರವರೆಗೆ ಬ್ರಿಟಿಷರೊಂದಿಗೆ ಕೈ ಜೋಡಿಸುವ ಹೈದರಾಬಾದ್ ನಿಜಾಮರು ಹೈದರ್ನ ಮೇಲೆ ದಾಳಿ ಮಾಡಿದರು. ಬ್ರಿಟಿಷರು ಹೈದರ್ ಅಲಿಯನ್ನು ಸೋಲಿಸಲಾಗಲಿಲ್ಲ. ಸೋತ ಬ್ರಿಟಿಷರು ಹೈದರ್ ಅಲಿಯೊಂದಿಗೆ 1769ರಲ್ಲಿ ಮದ್ರಾಸ ಒಪ್ಪಂದವನ್ನು ಮಾಡಿಕೊಳ್ತಾರೆ ಅಂತ ಹೇಳ್ತೀವಿ. ಇನ್ನು ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡ್ತಕ್ಕಂಥದ್ದಾದರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು 1780ರಿಂದ 84ರವರೆಗೆ ನಡೀತದೆ ಅಂತ ಹೇಳ್ತೀವಿ. 1780ರಿಂದ 84. ಇದು 1771ರಲ್ಲಿ ಮರಾಠರು ಹೈದರ್ ಅಲಿಯ ಮೇಲೆ ದಾಳಿ ಮಾಡಿದರು. ಬ್ರಿಟಿಷರು ಕರಾರಿನಂತೆ ಹೈದರ್ ಅಲಿಗೆ ಸಹಾಯವನ್ನು ಮಾಡಲಿಲ್ಲ. ಹೈದರ್ ಅಲಿ ಮತ್ತು ಬ್ರಿಟಿಷರ ಮಧ್ಯೆ ದ್ವೇಷ ಬೆಳೆಯಲಾರಂಭಿಸಿತು. ಬ್ರಿಟಿಷರು 1780ರಲ್ಲಿ ಫ್ರೆಂಚರ ಮಾಹೆಯನ್ನು ವಶಪಡಿಸಿಕೊಂಡು 1780ರಲ್ಲಿ ಹೈದರ್ ಅಲಿಯ ಫ್ರೆಂಚರ ಜೊತೆ ಸೇರಿ ಸೋಲಿಗನೂರು ಕಾಳಗದಲ್ಲಿ ಬ್ರಿಟಿಷರನ್ನು ಸೋಲಿಸ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಹೈದರ್ ಅಲಿ ವಿಜಯಶಾಲಿ ಆಗ್ತಾನೆ. ಸೊ ನಮ್ಮ KS PSI PDO KA RRB SDA FDA ಮುಂತಾದ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗುವಂಥ ಒಂದು ಹಿಸ್ಟ್ರಿ ಕ್ವೆಶನ್ ಪೇಪರನ್ನು ಡಿಸ್ಕಸ್ ಮಾಡಿದ್ದೀವಿ, ಅಂದರೆ ಕ್ವೆಶನ್ ಆನ್ಸರ್ಗಳನ್ನು. ಆ ವಿಡಿಯೋದ ಲಿಂಕ್ ಬೇಕಾದರೆ ಇಲ್ಲಿ ಐ ಬಟನ್ನ ಮೇಲ್ಗಡೆ ಆ ವಿಡಿಯೋದ ಲಿಂಕ್ ಕಾಣಿಸುತ್ತದೆ. ಬೇಕಿದ್ದರೆ ಆ ವಿಡಿಯೋ ಸಹ ತಾವು ನೋಡ್ಬೋದು. ಅದು ಹಿಸ್ಟ್ರಿ ಕ್ವೆಶನ್ ಪೇಪರ್ ಆಗಿರುತ್ತೆ. ಬರೀ ಕ್ವೆಶನ್ ಪೇಪರ್ ಸಂಬಂಧಪಟ್ಟಂತೆ ಕ್ವೆಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇದು ಈಗೇನು ಕ್ಲಾಸ್ ನಡೀತಿದ್ದಾರೆ ಇದು ಹಿಸ್ಟ್ರಿ ಆಧುನಿಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆಧುನಿಕ ಭಾರತ ಇತಿಹಾಸದ ಚರ್ಚೆಯನ್ನು ಮಾಡ್ತಾ ಬರೋಣ. ಸೊ ಬನ್ನಿ ನೆಕ್ಸ್ಟ್ ಕ್ಲಾಸ್ ಅಂದರೆ ಈ ನೆಕ್ಸ್ಟ್ ಸ್ಲೈಡನ್ನು ನೋಡ್ತಾ ಹೋಗೋಣ. ಇನ್ನು 1781ರಲ್ಲಿ ಸರ್ ಐರ್ ಕೋಟ್ ಫೋರ್ಟ್ನ ಬಳಿ ಹೈದರ್ ಅಲಿಯನ್ನು ಸೋಲಿಸ್ತಾನೆ. 1782ರಲ್ಲಿ ಹೈದರ್ ಅಲಿಯು ಅನಾರೋಗ್ಯದ ಕಾರಣ ಮರಣ ಹೊಂದುತ್ತಾನೆ. ಹೈದರ್ ಅಲಿಯ ಮಗನಾದ ಟಿಪ್ಪು ಸುಲ್ತಾನನನ್ನು ಯುದ್ಧ ಮುಂದುವರಿಸ್ತಾನೆ. 1783ರಲ್ಲಿ ಟಿಪ್ಪು ಸುಲ್ತಾನ್ ಬಿದನೂರನ್ನು ವಶಪಡಿಸಿಕೊಳ್ತಾನೆ. ಅದೇ ರೀತಿಯಾಗಿ 1784ರಲ್ಲಿ ಬ್ರಿಟಿಷರು ಶ್ರೀರಂಗಪಟ್ಟಣವನ್ನು ಆಕ್ರಮಿಸಿದಾಗ ಟಿಪ್ಪು ಮಂಗಳೂರು ಒಪ್ಪಂದಕ್ಕೆ ಸಹಿ ಹಾಕ್ತಾನೆ ಅಂತ ಹೇಳ್ಬೋದು. ಇನ್ನು ಬರ್ತದೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಇದು 1790ರಿಂದ 92ರವರೆಗೆ ನಡೀತದೆ ಅಂತ ಹೇಳ್ಬೋದು. ತಿರುವಾಂಕೂರಿನ ಅರಸನಾದ ರಾಜವರ್ಮನು ತನ್ನ ಪ್ರದೇಶಗಳ ಸುತ್ತ ಕೋಟೆಯನ್ನು ಕಟ್ಟುತ್ತಾ ಟಿಪ್ಪುವಿನ ಪ್ರದೇಶವನ್ನು ಆಕ್ರಮಿಸಿಕೊಳ್ತಾನೆ. ಟಿಪ್ಪುವಿನ ವಿರುದ್ಧ ಬ್ರಿಟಿಷರು ಮೋಡಸ್ನ ನೇತೃತ್ವದಲ್ಲಿ ರಾಜರಾಮವರ್ಮನಿಗೆ ಸಹಾಯ ಮಾಡಿದರು. ಅದೇ ರೀತಿಯಾಗಿ ಟಿಪ್ಪು ಸುಲ್ತಾನ ಮಡೋಸ್ನ ಸೈನ್ಯವನ್ನು ಸೋಲಿಸ್ತಾರೆ. 1791ರಲ್ಲಿ ಲಾರ್ಡ್ ಕಾರ್ನ್ ವಾಲಿಸನು ತಾನೇ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಳ್ತಾರೆ. 1791ರಲ್ಲಿ ಲಾರ್ಡ್ ಕಾರ್ನ್ ವಾಲಿಸನು ಬೆಂಗಳೂರನ್ನು ವಶಪಡಿಸಿಕೊಂಡು 1792ರಲ್ಲಿ ಬ್ರಿಟಿಷರು ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿದಾಗ ಶ್ರೀರಂಗಪಟ್ಟಣದ ಒಪ್ಪಂದದಂತೆ ಯುದ್ಧ ಮುಕ್ತಾಯವಾಗುತ್ತದೆ. ಅದೇ ರೀತಿಯಾಗಿ ಶ್ರೀರಂಗಪಟ್ಟಣ ಒಪ್ಪಂದ ಟಿಪ್ಪು ಯುದ್ಧ ಪರಿಹಾರವಾಗಿ 3 ಕೋಟಿ ರೂಪಾಯಿಗಳನ್ನು ಕೊಡಬೇಕು. ಅದೇ ರೀತಿಯಾಗಿ ಅಲ್ಲಿಯವರೆಗೆ ತನ್ನಿಬ್ಬರ ಮಕ್ಕಳಾದ ಕಾಬೂಲ್ ಮತ್ತು ಕಾಲಿಬ್ ಕಂಪನಿ ಆಡಳಿತಕ್ಕೆ ಒತ್ತೆಯಾಳಾಗಿಟ್ಟರು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಲ್ಕನೇ ಮೈಸೂರು ಯುದ್ಧ 1799ರವರೆಗೆ ನಡೀತದೆ. ಇದು ಬ್ರಿಟಿಷರ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಮನೋಭಾವನೆಯಲ್ಲಿದ್ದನು. ಟಿಪ್ಪು ಸುಲ್ತಾನನನ್ನು ಫ್ರೆಂಚರ ಜಾಕೋಬಿನ್ ಕ್ಲಬ್ನ ಸದಸ್ಯತ್ವನಾಗಿದ್ದನು. ಟಿಪ್ಪು ಅಫ್ಘಾನಿಸ್ತಾನದ ಜಮಲ್ನ ಆಸ್ಥಾನಕ್ಕೆ ರಾಯಭಾರಿಯಾಗಿ ಕಳುಹಿಸಿಕೊಟ್ಟನು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಟಿಪ್ಪುವಿನ ಬೆಳವಣಿಗೆಯನ್ನು ಕಂಡಂಥ ಬ್ರಿಟಿಷರು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಅಲ್ಲ
ಟಿಪ್ಪುವಿನ ಬೆಳವಣಿಗೆ ಕಂಡ ಲಾರ್ಡ್ ವೆಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಗೆ ಒಳಗಾಗುವಂತೆ ಒತ್ತಾಯವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಟಿಪ್ಪುವನ್ನು ನಿರಾಕರಿಸಿದಾಗ ಟಿಪ್ಪುವಿನ ಮೇಲೆ ಯುದ್ಧ ಘೋಷಿಸ್ತಾನೆ. ಟಿಪ್ಪುವನ್ನು ಲಾರ್ಡ್ ವೆಲೆಸ್ಲಿ ಮತ್ತು ಜನರಲ್ ಹ್ಯಾರಿಸ್ ಮಳವಳ್ಳಿ ಕದನದಲ್ಲಿ ಸಂಪೂರ್ಣವಾಗಿ ಸೋಲಿಸ್ತಾನೆ ಅಂತ ಹೇಳ್ಬೋದು. 1799ರಲ್ಲಿ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿ ಜನರಲ್ ಹ್ಯಾರಿಸ್ ಟಿಪ್ಪುವಿನನ್ನು ಕೊಲೆ ಮಾಡ್ತಾನೆ ಅಂತಕ್ಕಂಥ ಒಂದು ಅಂಥದ್ದನ್ನು ನಾವು ಯುದ್ಧದಲ್ಲಿ ತಿಳ್ಕೊಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಆಂಗ್ಲೋ ಸಿಖ್ ಯುದ್ಧಗಳು. ಇದನ್ನೆಷ್ಟು ಈ ತರಗತಿಯಲ್ಲಿ ನೋಡ್ತಾ ಬರೋಣ. ಆಂಗ್ಲೋ ಸಿಖ್ ಯುದ್ಧಪ್ಪ ಅಂತಂದ್ರೆ ಪಂಜಾಬಿನ ಸಿಂಹ ರಣಜಿತ್ ಸಿಂಗ್ ನೊಂದಿಗೆ ಬ್ರಿಟಿಷರು 1809ರಲ್ಲಿ ಅಮೃತ್ಸರ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಅದೇ ರೀತಿ ಪ್ರಥಮ ಆಂಗ್ಲೋ ಸಿಖ್ ಯುದ್ಧ 1845ರಿಂದ 46ರವರೆಗೆ ನಡೆಯುತ್ತದೆ ಅಂತ ಹೇಳ್ಬೋದು. ಈ ಸಿಖ್ನ ದೊರೆ ದುಲೀಪ್ ಸಿಂಗ್ನ ಪರವಾಗಿ ರಾಣಿ ಜಿಂದಾಲ್ ಆಳ್ವಿಕೆ ಮಾಡುತ್ತಿದ್ದರು ಅಂತ ಹೇಳ್ಬೋದು. ಪ್ರಧಾನಿ ಲಾಲ್ ಸಿಂಗ್ನು ಪ್ರಭುವಾಗಿದ್ದನು. ಲಾಲ್ ಸಿಂಗ್ ಅಮೃತ್ಸರ್ ಒಪ್ಪಂದವನ್ನು ಮುರಿದು ಹಾಕಿದ್ದಾರೆ. ಅದೇ ರೀತಿಯಾಗಿ ಬ್ರಿಟಿಷರು 1845-46ರಲ್ಲಿ ಸಿಖ್ ಮಡ್ಡಿ ಫಿರೋಜ್ಪುರ್ ಎಂಬ ಕದನದಲ್ಲಿ ಅಲಿವಾಲ್ ಸಂಪೂರ್ಣವಾಗಿ ಸೋತು ಹೋಗ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು 1846ರ ಲಾಹೋರ್ ಒಪ್ಪಂದದೊಂದಿಗೆ ಯುದ್ಧ ಮುಕ್ತಾಯವಾಗ್ತದೆ. ಸಿಖ್ಖರಿಗೆ ಬ್ರಿಟಿಷರನ್ನು ವಿರೋಧಿಸುವ ಶಕ್ತಿ ಇಲ್ಲದಂತಾಗುತ್ತದೆ ಈ ಯುದ್ಧದ ಮೂಲಕ. ಅದೇ ರೀತಿಯಾಗಿ ಬ್ರಿಟಿಷರು ಪಂಜಾಬಿನಲ್ಲಿ ಬ್ರಿಟಿಷರ ರೆಸಿಡೆಂಟನ್ನು ನೇಮಿಸಲು ಅಧಿಕಾರವನ್ನು ದುಲೀಪ್ ಸಿಂಗ್ನಿಗೆ ಒಪ್ಪಿಸಿ ಕೊಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಎರಡನೇ ಆಂಗ್ಲೋ ಸಿಖ್ ಯುದ್ಧವು ನೋಡ್ತಾ ಬರೋದಾದರೆ 1848ರಿಂದ 49ರವರೆಗೆ ಎರಡನೇ ಆಂಗ್ಲೋ ಸಿಖ್ ಯುದ್ಧಗಳು ನಡೆಯುತ್ತವೆ. ಅದೇ ರೀತಿಯಾಗಿ ದುಲೀಪ್ ಸಿಂಗ್ನು ಬ್ರಿಟಿಷರ ಅಧೀನ ಅರಸನಾಗಿದ್ದನು. ಈತ ಮುಲ್ತಾಫ್ ಸಿಂಗ್ ನಾಯಕನಾದ ಮುಲ್ ರಾಜನು ಬ್ರಿಟಿಷರ ವಿರುದ್ಧ ಯುದ್ಧ ಹೊರಡಿಸಿದನು ಅಂತ ಹೇಳ್ಬೋದು. ಸಿಖ್ಖರು ಮುಲ್ ರಾಜನನ್ನು ಬೆಂಬಲಿಸಿದರು. ಅದೇ ರೀತಿಯಾಗಿ ಸಿಖ್ಖರನ್ನು ಸಂಪೂರ್ಣವಾಗಿ ಸೋಲಿಸಿರುವ ಬ್ರಿಟಿಷ್ ಲಾರ್ಡ್ ಡಾಲ್ ಹೌಸಿಯು ಪಂಜಾಬಿನಲ್ಲಿ ವಶಪಡಿಸಿಕೊಂಡನು. ಸಿಖ್ ದೊರೆ ದುಲೀಪ್ ಸಿಂಗ್ನಿಗೆ ವಿಶ್ರಾಂತಿ ವೇತನವನ್ನು ಘೋಷಿಸುತ್ತಾರೆ. ಅದೇ ರೀತಿಯಾಗಿ ಸಂತೋಷಗೊಂಡ ದುಲೀಪ್ ಸಿಂಗ್ನನ್ನು ತನ್ನಲ್ಲಿರುವ ಕೊಹಿನೂರ್ ವಜ್ರವನ್ನು ಲಾರ್ಡ್ ಡಾಲ್ ಹೌಸಿಗೆ ಉಡುಗೊರೆಯಾಗಿ ನೀಡ್ತಾನೆ ಅಂತ ಹೇಳ್ಬೋದು. ಉಡುಗೊರೆಯಾಗಿ ನೀಡ್ತಾನೆ ಅಂತ ಹೇಳ್ಬೋದು. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ತರಗತಿಯ ವಿಷಯವಾಗಿರುತ್ತದೆ. ನೋಡ್ತಾ ಬರೋದಾದರೆ ಇವತ್ತಿನ ತರಗತಿಯನ್ನು ಯಾವ ರೀತಿ ಬರೀ ಹೈಲೈಟ್ಸ್ ಹೇಳ್ತಾ ಹೋಗ್ತೀನಿ. ಇವತ್ತಿನ ತರಗತಿಯನ್ನು ನೋಡ್ತಾ ಬಂದ್ವಿ. ಏನೇನು ಪಾಯಿಂಟ್ಸನ್ನು ನೋಡಿದ್ದೀವಿ ಅಂತ ಇನ್ನೊಂದು ಸತಿ ಮನನ ಮಾಡಿಕೊಳ್ಳೋದಾದರೆ, ಆಧುನಿಕ ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇತಿಹಾಸ ಆರಂಭವಾಗುವುದೇ ಯುರೋಪಿಯನ್ನರ ಆಗಮನದೊಂದಿಗೆ ಆಧುನಿಕ ಭಾರತ ಇತಿಹಾಸವು ಆರಂಭ ಆಗುತ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಭಾರತದ ಮೇಲೆ ದಂಡೆತ್ತಿ ಬರ್ತಕ್ಕಂಥದ್ರಲ್ಲಿ ಪ್ರಥಮವಾಗಿ ಪೋರ್ಚುಗೀಸರು ಬರ್ತಾರೆ. ಇವರು 1498ರಿಂದ 1961ರವರೆಗೆ ಆಡಳಿತವನ್ನು ನಡೆಸ್ತಾರೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಡಚ್ಚರು, ಅದೇ ರೀತಿಯಾಗಿ ಇಂಗ್ಲೀಷರು ಬರ್ತಾರೆ, ಅದೇ ರೀತಿಯಾಗಿ ಡ್ಯಾನಿಷರು, ಅದೇ ರೀತಿಯಾಗಿ ಫ್ರೆಂಚರು. ಈ ಐದು ದೇಶದವರ ಅಂತ 5 ದೇಶ ಅಥವಾ ಪ್ರಾಂತ್ಯದವರು ದಂಡೆತ್ತಿ ಬಂದ ನಂತರ ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ ಮುಂದಾಗ್ತಾರೆ. ಅದೇ ರೀತಿಯಾಗಿ ಬಹಳಷ್ಟು ಕದನಗಳು ನಡೆಯುತ್ತವೆ. ಅದೇ ರೀತಿಯಾಗಿ ಕದನಗಳು ಯಾವ್ಯಾವಪ್ಪ ಅಂತಂದ್ರೆ, ಮೊದಲನೇ ಕರ್ನಾಟಕ ಯುದ್ಧ ನಡೀತದೆ. 1746ರಿಂದ 48ರವರೆಗೆ ಮೊದಲ ಕರ್ನಾಟಕ ಯುದ್ಧ ನಡೀತದೆ. ಅದೇ ರೀತಿಯಾಗಿ ಎರಡನೇ ಕರ್ನಾಟಕ ಯುದ್ಧ 1749ರಿಂದ 54ರವರೆಗೆ ನಡೆಯುತ್ತದೆ. ಇನ್ನು ಮೂರನೇದು ಕರ್ನಾಟಕ ಯುದ್ಧವು 1758ರಿಂದ 63ರವರೆಗೆ ನಡೆಯುತ್ತದೆ ಅಂತ ಹೇಳ್ಬೋದು. ಈ ಮೂರನೇ ಕರ್ನಾಟಕ ಯುದ್ಧದಲ್ಲಿ 1757ರಲ್ಲಿ ಪ್ಲಾಸಿ ಕದನದಲ್ಲಿ ಬಂಗಾಳವನ್ನು ವಶಪಡಿಸಿಕೊಳ್ಳಲು ಬ್ರಿಟಿಷರು ಪ್ರಬಲರಾಗ್ತಾರೆ ಅಂತ ಹೇಳ್ಬೋದು, ನೋಡಿದ್ವಿ. ಅದು ಮೂರನೇ ಕರ್ನಾಟಕ ಯುದ್ಧದಲ್ಲಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು 1757ರ ಪ್ಲಾಸಿ ಕದನ. ಈ ಪ್ಲಾಸಿ ಕದನದ ಬಗ್ಗೆ ನೋಡಿದಾದ ತಕ್ಷಣ ನೆಕ್ಸ್ಟ್ ಬರುವುದೇ ಬಕ್ಸಾರ್ ಕದನ ಅಂತ ಹೇಳ್ಬೋದು. ಇದು 1764ರಲ್ಲಿ ನಡೆಯುತ್ತದೆ. ಪ್ರಮುಖ ಕದನಗಳು ಯಾವಪ್ಪ ಅಂತಂದ್ರೆ 1757ರ ಪ್ಲಾಸಿ ಕದನ, ನಂತರ 1764ರ ಬಕ್ಸಾರ್ ಕದನ ಅಂತ ನೋಡ್ತೀವಿ. ಅದೇ ರೀತಿಗೆ ಮರಾಠರು ಮತ್ತು ಬ್ರಿಟಿಷರ ನಡುವೆ ಸಂಘರ್ಷಗಳು ಏರ್ಪಡ್ತವೆ. ಅವುಗಳನ್ನು ಪ್ರಥಮ ಆಂಗ್ಲೋ ಮರಾಠ ಯುದ್ಧ 1775ರಿಂದ ಸ್ಟಾರ್ಟ್ ಆಗಿ 1818ರವರೆಗೆ, ಹಾಗೆ ಪ್ರಥಮ ಆಂಗ್ಲೋ ಮರಾಠ ಯುದ್ಧ, ಎರಡನೇ ಆಂಗ್ಲೋ ಮರಾಠ ಯುದ್ಧ, ಮೂರನೇ ಆಂಗ್ಲೋ ಮರಾಠ ಯುದ್ಧ ಎಂದು 3 ಭಾಗಗಳಾಗಿ
ಯುದ್ಧ ನಡೆಸ್ತಾರೆ. ಅದರಲ್ಲಿ ಬ್ರಿಟಿಷರು ಜಯಶಾಲಿಗಳಾಗ್ತಾರೆ ಅಂತ ಹೇಳ್ಬೋದು. ಮರಾಠರ ಮತ್ತು ಬ್ರಿಟಿಷರ ನಡುವೆ ಯುದ್ಧ ನಡೀತದೆ. ಅದರಲ್ಲಿ 3 ಯುದ್ಧಗಳಲ್ಲಿಯೂ ಸಹ ಬ್ರಿಟಿಷರು ವಿಜಯಶಾಲಿಗಳಾಗ್ತಾರೆ ಅಂತ ನೋಡ್ತಾ ಬರ್ತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಆಂಗ್ಲೋ ಮೈಸೂರು ಯುದ್ಧಗಳು. ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ 4 ರೀತಿಯ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ. ಇದು ಸ್ಟಾರ್ಟಿಂಗ್ 1767ರಿಂದ ಸ್ಟಾರ್ಟ್ ಆಗಿ 1799ರವರೆಗೆ ಮೈಸೂರು ಆಂಗ್ಲೋ ಯುದ್ಧಗಳು ನಡೀತವೆ ಅಂತ ಹೇಳ್ತಾ ಬರ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಬಂದರೆ ಈ ಆಂಗ್ಲೋ ಸಿಖ್ ಯುದ್ಧಗಳು ನಡೀತವೆ. ಈ ಆಂಗ್ಲೋ ಸಿಖ್ ಯುದ್ಧಗಳು 1809ರಲ್ಲಿ ರಣಜಿತ್ ಸಿಂಗ್ನೊಂದಿಗೆ ಬ್ರಿಟಿಷರು ಅಮೃತಸರ್ ಒಪ್ಪಂದವನ್ನು ಮಾಡಿಕೊಳ್ತಾರೆ. ಇದು ತುಂಬ ಹೈಲೈಟ್ ಆಗಿರುವಂಥ ಒಂದು ಪಾಯಿಂಟ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಎರಡನೇ ಆಂಗ್ಲೋ ಸಿಖ್ ಯುದ್ಧವು 1848ರಿಂದ 49ರವರೆಗೆ ನಡೀತದೆ ಅಂತ ಹೇಳ್ಬೋದು. ಸಿಖ್ನ ದೊರೆ ದುಲೀಪ್ ಸಿಂಗ್ನು ವಿಶ್ರಾಂತಿ ವೇತನವನ್ನು ಘೋಷಿಸ್ತಾರೆ. ಅದೇ ರೀತಿಯಾಗಿ ಸಂತೋಷಗೊಂಡ ದುಲೀಪ್ ಸಿಂಗ್ ವಿಶ್ರಾಂತಿ ವೇತನವನ್ನು ದುಲೀಪ್ ಸಿಂಗ್ನಿಗೆ ಘೋಷಿಸ್ತಾರಲ್ಲ, ಅದರಿಂದ ಕೊಹಿನೂರು ವಜ್ರವನ್ನು ಲಾರ್ಡ್ ಡಲ್ಹೌಸಿಗೆ ಉಡುಗೊರೆಯಾಗಿ ಈ ಸಿಖ್ನ ದೊರೆ ದುಲೀಪ್ ಸಿಂಗ್ನ ನೀಡ್ತಾನೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ತರಗತಿಯಾಗಿದೆ. ಇನ್ನು ನೆಕ್ಸ್ಟ್ ಟಾಪಿಕ್ ಬರೋದಾದರೆ ಭಾರತದ ಗವರ್ನರ್ ಜನರಲ್ಗಳು ಮತ್ತು ವೈಸರಾಯಿಗಳು ಇವರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಂದರೆ ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಭಾರತದ ಗವರ್ನರ್ ಜನರಲ್ ಮತ್ತು ವೈಸರಾಯಿಗಳು, ಗವರ್ನರ್ ಜನರಲ್ ಮತ್ತು ವೈಸರಾಯಿಗಳ ನಡುವೆ ಗವರ್ನರ್ ಜನರಲ್ ಮತ್ತು ವೈಸರಾಯರ ನಡುವೆ ಏನು ಡಿಫ್ರೆನ್ಸ್ ಇರ್ತದೆ ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ. ಅದರ ರೀತಿಯಾಗಿ ರಾಬರ್ಟ್ ಕ್ಲೈವ್ ಬರ್ತಾರೆ, ವಾರನ್ ಹೇಸ್ಟಿಂಗ್, ಅದೇ ರೀತಿಯಾಗಿ ಲಾರ್ಡ್ ಕಾರ್ನ್ ವಾಲಿಸ್ರು ಬರ್ತಾರೆ, ಲಾರ್ಡ್ ವೆಲ್ಲೆಸ್ಲಿ, ಸರ್ ಜಾರ್ಜ್ ಬಾರ್ಲೋ, ಲಾರ್ಡ್ ಅಮಹರ್ಸ್, ಲಾರ್ಡ್ ವಿಲಿಯಂ ಬೆಂಟಿಕ್ ಮುಂತಾದ ಜನರಲ್ಗಳು ಮತ್ತು ವೈಸರಾಯಿಗಳು ನೋಡ್ತಾ ಬರ್ಬೋದು. ಅದನ್ನು ನಿಮ್ಮ ಮುಂದಿನ ತರಗತಿಯಲ್ಲಿ ನೋಡ್ತಾ ಬರೋಣ. ಅದು ಇದು ವೈಸರಾಯ ಮತ್ತು ಜನರಲ್ಗಳು ಮತ್ತು ವೈಸರಾಯಿಗಳ ಬಗ್ಗೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಅದಾದ ನಂತರ ಬರ್ತಕ್ಕಂಥದ್ದೇ 1857ರ ದಂಗೆ ಅಂತ ಹೇಳ್ಬೋದು. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಸೊ ಇಂದಿಗೆ ಇದಿಷ್ಟು ವಿಡಿಯೋ ಸಾಕು. ಸೊ ನೆಕ್ಸ್ಟ್ ವಿಡಿಯೋಲಿ ನೋಡ್ತಾ ಬರೋಣ. ಸೊ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಏನಾದರೂ ಸುಧಾರಿಸಿಕೊಳ್ಳಲಿಕ್ಕೆ ತಮ್ಮಲ್ಲಿರುವ ಏನಾದರೂ ಅಂಶಗಳಿದ್ದರೆ ಅದನ್ನು ಸಹ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಮೀಸಲಿಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.